ಸಿಯಾನ್ ಕನ್ನಡ ವೀಕ್ಷಕರ ನಮಸ್ಕಾರ. ನಾನು ಶಶಿರೇಖಾ. ನೋಡಿ, ಪ್ರಕೃತಿ ನನ್ನ ಸುತ್ತ ಎಷ್ಟು ಸೊಂಪಾಗಿದೆ, ಚೆನ್ನಾಗಿದೆ. ಇದನ್ನು ನೋಡಿದಾಗ ನಮಗೆ ಬೆಲೆ ಕಟ್ಟಲಾಗದಂತಹ ಸಂತೋಷ, ಪ್ರೀತಿ ಎಲ್ಲ ಸಿಗುತ್ತೆ. ಇಂತಹ ಭೂಮಿಯನ್ನು ಉಳಿಸ್ಕೊಳ್ಳೋಕ್ಕೆ ರೈತರು ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ. ರೈತರು, ತಜ್ಞರು ಮತ್ತು ಕೃಷಿಯ ಬಗ್ಗೆ ಒಂದು ಕಾಳಜಿ ಉಳ್ಳವರು ಎಲ್ಲರೂ ಹೇಳ್ತಿದ್ದಾರೆ, ಬೆಂಗಳೂರಿನ ಸುತ್ತಮುತ್ತ ರೈತರ ಭೂಮಿಯನ್ನು ಕಬಳಿಸೋಕ್ಕೆ ಪ್ರಯತ್ನ ಮಾಡಲಾಗ್ತಾಯಿದೆ, ಇದಕ್ಕೆ ಸರ್ಕಾರದ ಕುಮ್ಮಕ್ಕಿದೆ ಅಂತ ಹೇಳಿ ಅವ್ರು ಹೇಳೋದು. ನೀವು ಕೈಗಾರಿಕೆಗೆ ಒಂದು ಬಂಜರು ಭೂಮಿಯನ್ನು ಬಳಸ್ಕೊಳ್ಳಿ, ಅದು ರಾಜ್ಯದೆಲ್ಲೆಡೆ ಇರುವಂಥ ಬಂಜರು ಭೂಮಿಯನ್ನು ಬೆಳೆಸ್ಕೊಳ್ಳಿ. ಈಗ ಉಳಿದಿರೋದು ಫಲವತ್ತಾದ ಭೂಮಿಗಳನ್ನು ಬಳಸ್ಕೋಬೇಡಿ, ಮುಂದೆ ಆಹಾರ ಭದ್ರತೆ ಸಮಸ್ಯೆ ಬರುತ್ತೆ ಅಂತ ಹೇಳಿ ಎಲ್ಲರೂ ಕಾಳಜಿಯಿಂದ ಹೇಳ್ತಿದ್ದಾರೆ. ಇದಕ್ಕೋಸ್ಕರ ರೈತರು ಸ್ವಾತಂತ್ರ್ಯ ಉದ್ಯಾನದಲ್ಲಿ ನಿರಂತರ ಹೋರಾಟ ಮಾಡ್ತಿದ್ದಾರೆ. ರೈತರು ಈ ರೀತಿ ಹೋರಾಟ ಮಾಡ್ತಾಯಿದ್ರು. ಈ ವಿಷಯ ಸದನದಲ್ಲಿ ಮುಂದೆ ಚರ್ಚಿಸ್ತೀವಿ ಅಂತ ಹೇಳ್ತಿದ್ದಾರೆ. ಇವತ್ತು ರೈತರು ನಿರಂತರವಾಗಿ ಹೋರಾಟ ಮಾಡ್ತಿದ್ದಾರೆ. ಅವ್ರ ಹತ್ರ ಬಂದು ಮನವಿ ಸ್ವೀಕರಿಸೋಕ್ಕೂ ಸಹ ಸರ್ಕಾರಕ್ಕೆ ಒಂದು ಗಮನ ಇರಲ್ವಾ, ಅಧಿಕಾರಿಗಳಿಗೆ ಗಮನ ಇರಲ್ವಾ? ನೆನ್ನೆ ಮುಖ್ಯಮಂತ್ರಿಗಳು ಹೇಳ್ತಾಯಿದ್ರು, ಏನು RCB ವಿಚಾರದಲ್ಲಿ ಜನರಿಗೋಸ್ಕರ ನಾವು ಮಾಡಿದ್ವಿ, ಜನರು ವಿಚಾರಗಳನ್ನು ಪರಿಗಣಿಸಬೇಕಲ್ಲ ಅಂತ. ಹಾಗಾದರೆ ರೈತರು ಜನರಲ್ವಾ, ಅವರು ಈ ರಾಜ್ಯದ ಪ್ರಜೆಗಳಲ್ವಾ? ಅವ್ರ ಹತ್ರ ಬಂದು ಯಾಕೆ ಮನವಿ ಸ್ವೀಕರಿಸಲ್ಲ? ಇದ್ರ ಜೊತೆಗೆ ಶಾಲೆಗಳನ್ನು, ಸರ್ಕಾರಿ ಶಾಲೆಗಳನ್ನು ಉಳಿಸಿ ಅಂತ ಸಹ ಸ್ವಾತಂತ್ರ್ಯ ಉದ್ಯಾನದಲ್ಲಿ ಹೋರಾಟ ಮಾಡ್ತಿದ್ದಾರೆ. AIDSO ಅನ್ನೋ ಒಂದು ಸಂಸ್ಥೆ, ಅದರ ಅಡಿ ಎಲ್ಲರೂ ಹೋರಾಟ ಮಾಡಿದ್ರು. 50 ಲಕ್ಷ ಸಹಿಯನ್ನು ಸಂಗ್ರಹಿಸಿದ್ದಾರೆ. ಸಹಿ ಹಿಂದೆ ನಾನು 2017 ಅದಕ್ಕೂ ಮುನ್ನ 15-16ರಲ್ಲಿ ಏನಾದರೂ ಶಾಲೆ ವಿಷಯದಲ್ಲಿ ಒಂದು ಹೋರಾಟ ಆಯಿತು ಅಂದರೆ ಖುದ್ದು ತನ್ವೀರ್ ಸೇಠೆ ಬಂದು ಅಲ್ಲಿ ಹೋರಾಟ ನಿರತರಿಗೆ ಒಂದು ಸಮಾಧಾನ ಮಾಡಿ ಒಂದು ಮನವಿಯನ್ನು ಸ್ವೀಕರಿಸ್ತಿದ್ರು. ಇವತ್ತು ಯಾಕೆ ಅಂತಹ ಸ್ಥಿತಿ ಇಲ್ಲ? ಅವತ್ತು ಸಿದ್ದರಾಮಯ್ಯ ಅವರೇ ಇದ್ದರು ಮುಖ್ಯಮಂತ್ರಿಯಾಗಿ, ಅವರ ಕ್ಯಾಬಿನೆಟ್ನ ತನ್ವೀರ್ ಸೇಠ್ ಮಾಡಿದಂಥ ಕೆಲಸವನ್ನು ಇವತ್ತು ಯಾಕೆ ಮಧು ಬಂಗಾರಪ್ಪ ಮಾಡ್ತಾ ಇಲ್ಲ? ಈ ಎಲ್ಲ ಹಿನ್ನೆಲೆಯಲ್ಲಿ ಒಂದು ಸರ್ಕಾರ ಜನ ವಿರೋಧಿ ಸರ್ಕಾರ ಅನ್ನಿಸ್ಕೊಳ್ತಿದೆ. ಈಗಲಾದರೂ ಸರ್ಕಾರ ಎಚ್ಚೆತ್ಕೋಬೇಕು. ಯಾಕಂದರೆ ಬಹಳಷ್ಟು ಏನು ಇವತ್ತು ನೀವು ಕಾಂಗ್ರೆಸ್ ಸರ್ಕಾರವನ್ನು ಇಲ್ಲಿ ತಂದಿದ್ದೀರಾ ಅಂದರೆ ಇಲ್ಲಿ ಸ್ಥಳೀಯ ನಾಯಕರನ್ನ ನೋಡಿ ಜನ ಓಟ್ ಹಾಕಿದ್ದಲ್ಲ, ರಾಹುಲ್ ಗಾಂಧಿಯವರ ಒಂದು ಶ್ರಮದ ಪ್ರತೀಕ ಇದು. ಅವರು ನಡೆದಾಡಿದ್ದಾರೆ, ಇಡೀ ದೇಶ ನಡೆದಾಡಿದ್ದಾರೆ. ಕೂಲಿ ಕಾರ್ಮಿಕರನ್ನ ನಿತ್ಯ ಭೇಟಿ ಮಾಡ್ತಾ ಇದ್ದಾರೆ. ಆದರೆ ನಿಮಗೆ ಸಮಯ ಕೊಟ್ಟರೆ ಏನು ಮಾಡ್ತೀರಾ ಅಂತ ಹೇಳಿ ನಿಮ್ಮ ವಿಡಿಯೋಗಳು ಹೇಳ್ತವೆ.